ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ. ಅರಾಜಕತೆ ಸೃಷ್ಟಿಯಾಗಿದೆ. ಪರಿಣಾಮ ಏನು? ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೆ. ಇದಾದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹಳ ಕ್ರೂಷಿಯಲ್ ಆಗಿರುವಂತಹ ಸಭೆ ನಡೆದಿದೆ. ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆಯಲ್ಲಿ ವಿದೇಶಾಂಗ ಸಚಿವ ಜಯಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಬಾಂಗ್ಲಾದೇಶದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಂದು, ಶೇಖ್ ಹಸೀನಾ ಅವರಿಗೆ ಎರಡನೇ ಸಲ ಭಾರತ ಆಶ್ರಯ ಕೊಡ್ತಾ ಇರೋದು. 75ರಲ್ಲಿ ಅವರು ಸ್ಟೂಡೆಂಟ್ ಆಗಿದ್ದಾಗ ಅವ್ರ ಇಡೀ ಫ್ಯಾಮಿಲಿಯನ್ನ ಮುಗಿಸೋದಕ್ಕೆ ಅಂತ ಹೇಳಿ ಅಲ್ಲಿನ ಮಿಲಿಟರಿ ಅಧಿಕಾರಿಗಳು ಮನೆಗೆ ನುಗ್ಗಿ ಕೊಂದು ಹಾಕಿದ್ರು. ಇವ್ರು ಜರ್ಮನಿಯಲ್ಲಿದ್ರು, ಉಳ್ಕೊಂಡ್ರು. ಆಗ ಇಂದಿರಾ ಗಾಂಧಿ ಅವರು ಇವ್ರನ್ನ ಭಾರತಕ್ಕೆ ಕರೆಸ್ಕೊಂಡಿದ್ರು. ಇಲ್ಲಿ 6 ವರ್ಷಗಳ ತನಕ ಭಾರತದಲ್ಲಿ ಶೇಖ್ ಹಸೀನಾ ಇದ್ರು. ಈಗ ಎರಡನೇ ಸಲ ಆಶ್ರಯ ಬಯಸಿ ಬಂದಿದ್ದಾರೆ. ಅವ್ರಿಗೆ ಆಶ್ರಯ ಒಂದ್ ಕಡೆ ಕೊಡಬೇಕು. ಬಿಕಾಸ್ 19 ಸಲ ವೀಕ್ಷಕರೇ ಇವ್ರ ಮೇಲೆ ಹತ್ಯೆಗೆ ಯತ್ನ ನಡೆದಿರೋದು. 19 ಸಲ ಕೊಲೆ ಯತ್ನ ಅವರದೇ ದೇಶದಲ್ಲಿ ನಡೆದಿರೋದು. ಸೊ ಇನ್ನೊಂದು ಕಡೆಗೆ ನಮ್ಮ ನೇಬರಿಂಗ್ ಕಂಟ್ರಿ ಆಗಿರೋದ್ರಿಂದ ಅಲ್ಲಿ ಏನಾಗ್ತಿದೆ, ಯಾರೀಗ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ, ಮಿಲಿಟರಿ ಆಡಳಿತನೇ ಇರುತ್ತೆ ಅನ್ನೋದು. ಓಕೆ, ಇಂದು ಭಾರತದಲ್ಲಿ ಶೇಖ್ ಹಸೀನಾ ಅವರು ವಾಸ್ತವ್ಯವನ್ನ ಹೂಡ್ತಾರೆ. ಹಿಂಡನ್ ವಾಯುನೆಲೆಯ ಸುರಕ್ಷಿತ ಬಂಗಲೆಯಲ್ಲಿ ಅತ್ಯಂತ ಹೆಚ್ಚು ಭದ್ರತೆಯೊಂದಿಗೆ ಅವರಿಗೆ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ನಾಳೆ ಲಂಡನ್ಗೆ ಅವರು ಹೋಗ್ತಾರೆ. ಶೇಖ್ ಹಸೀನಾ ಅವರ ಮುಂದಿನ ನಿಲ್ದಾಣ ಲಂಡನ್ ಅಂತ ಹೇಳಲಾಗ್ತಾ ಇದೆ. ಸೊ ಲಂಡನ್ಗೆ ನಿಜವಾಗ್ಲೂ ಹೋಗ್ತಾರಾ ಅಥವಾ ಲಾಸ್ಟ್ ಟೈಮ್ ಅವರು ಭಾರತದಲ್ಲಿ ಇದ್ದಿದ್ದ ರೀತಿನೇ ಇರ್ತಾರಾ ಅನ್ನೋದು ಪ್ರಶ್ನೆ. ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ 6 ವರ್ಷಗಳ ತನಕ ಅವರು ಇಲ್ಲೇ ಇದ್ರು. ಇನ್ಫ್ಯಾಕ್ಟ್ ಅವ್ರ ಮಗ ಕೂಡ ಓದಿದ್ದು ಬೆಂಗಳೂರಿನಲ್ಲಿ. ಸೊ ಈಗ ಇನ್ನೊಂದು ಕಡೆಗೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅಂತ ಯೋಚನೆ. ಯಾಕಂದರೆ ಇಂಡಿಯನ್ಸ್ದು ತುಂಬ ಜನರದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಪ್ಲ್ಯಾಂಟ್ಗಳು ಬಾಂಗ್ಲಾದೇಶದಲ್ಲಿ ಓಪನ್ ಆಗಿದೆ. ಬಿಕಾಸ್ ಅಲ್ಲಿ ಲೇಬರ್ಸ್ ತುಂಬ ಕಡಿಮೆ ಬೆಲೆಗೆ ಸಿಗ್ತಾರೆ ಅಂತ ಹೇಳಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಂಡಿಯನ್ಸ್ ಇದ್ದಾರೆ. ಅವ್ರಿಗೆಲ್ಲ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅನ್ನೋ ಭಯ. ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ ಜೊತೆಗೆ ಬಾಂಗ್ಲಾ ಗಡಿ ನಾವು ಹಂಚ್ಕೊಂಡಿದ್ದೀವಿ.